ರಾಜ್ಯ ರಾಜಕೀಯದಲ್ಲಿ ಸಚಿವ ಸಂಪುಟ ಪುನರ್ ರಚನೆ ವಿಚಾರವಾಗಿ ಹಲವಾರು ಶಾಸಕರು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲು ಮುಂದಾಗಿದ್ದಾರೆ. ಈ ನಡುವೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ 25 ವರ್ಷಗಳ ಬಳಿಕ ಕೊಡಗು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಶಾಸಕರು ಆಯ್ಕೆಗೊಂಡಿದ್ದಾರೆ. ಈ ಜಿಲ್ಲೆಗೆ ಒಂದು ಸಚಿವ ಸ್ಥಾನಮಾನವನ್ನ ಹೈಕಮಾಂಡ್ ನಾಯಕರು ನೀಡಬೇಕು ಎಂದು ಮನವಿ ಮಾಡಿದ್ದಾರೆ. ಮಡಿಕೇರಿಯಲ್ಲಿ ಮಾತನಾಡಿದವರು, 3ನೇ ಬಾರಿ 4ನೇ ಬಾರಿಗೆ ಶಾಸಕರು ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಹಲವಾರು ಶಾಸಕರು ಹೈಕಮಾಂಡ್ ಬಳಿ ಹೋಗಿದ್ದಾರೆ ಎಂದು ಮಾಹಿತಿ ಬಂದಿದೆ. ಹೊಸದಾಗಿ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೋ ಇಲ್ವಾ ಅಂತ ಗೊತ್ತಿಲ್ಲ. ಆದರೆ ಹೈಕಮಾಂಡ್ ಯಾವ ತೀರ್ಮಾನ ತೆಗೆದುಕೊಳ್ಳುತ್ತೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ. ಹೈಕಮಾಂಡ್ ಸೂಚನೆಯಂತೆ ನಡೆಯುತ್ತೇವೆ. ಮೊದಲ ಬಾರಿಗೆ ಆಯ್ಕೆಯಾದ ಸುಮಾರು 50 ಜನ ಶಾಸಕರು ಇದ್ದಾರೆ. ಅಂದರೆ ಕೊಡಗು ಜಿಲ್ಲೆಗೆ 25 ವರ್ಷಗಳ ಬಳಿಕ ಜನರು ಕಾಂಗ್ರೆಸ್ಗೆ ಮತವನ್ನ ಹಾಕಿದ್ದಾರೆ. ಬೆಳಗಾವಿ ಅಧಿವೇಶನದಲ್ಲಿ ನಾನು ಸಹಿ ಹಾಕಿ ತನಗೂ ಸಚಿವ ಸ್ಥಾನ ನೀಡಬೇಕು ಅಂತ ಮನವಿ ಮಾಡಿದ್ದೆ. ಕೇಳುವುದರಲ್ಲಿ ಯಾವುದೇ ತಪ್ಪು ಇಲ್ಲ. ಕೊಡುವುದು ಬಿಡುವುದು ಹೈಕಮಾಂಡ್ ನಾಯಕರಿಗೆ ಬಿಟ್ಟ ವಿಚಾರ ಎಂದು ತಿಳಿಸಿದರು. ಈಗ ನಮಗೆ ಗೊತ್ತಿರಂಗೆ 3ನೇ ಬಾರಿನೋ 4ನೇ ಬಾರಿ ಶಾಸಕರುಗಳು 3ನೇ ಬಾರಿ 4ನೇ ಬಾರಿ ಶಾಸಕರುಗಳಿಗೆ ಹೋಗಿದ್ದಾರೆ ಅಂತ ನನ್ನ ಅಭಿಪ್ರಾಯ, ಮಾಹಿತಿ ಬಂದಿದೆ. ಅದು ಏನು ನಡೆದೈತೆ, ಯಾವ ರೀತಿಯಲ್ಲಿ ಅಲ್ಲಿ ಡೆಲ್ಲಿಲಿ ನಡೀತಾ ಇದೆ ಅಂತ ನನಗೆ ಮಾಹಿತಿ ಇಲ್ಲ. ಬಟ್ ಹೋಗಿದ್ದಾರಂತ ನಾನು ಕೇಳ್ಪಟ್ಟಿದ್ದೀನಿ. ರೀಶಫಲ್ ಆಯ್ತದೋ ಇಲ್ಲಾಂದರೆ ಹೊಸ ಸಂಪುಟ ಆಯ್ತದೋ ಅಂತ ನಮ್ಗೆ ಮಾಹಿತಿ ಇಲ್ಲ. ಹೈಕಮಾಂಡ್, ನಾನು ಅವತ್ತು ಹೇಳಿದ್ದೀನಿ ಅದೇ ಸ್ಟ್ಯಾಂಡು, ನನ್ನ ಮಾತಲ್ಲಿ ಬದಲಾವಣೆ ಅಲ್ಲ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ ಇದ್ದೀವಿ. ಆ್ಯಸ್ ಆಫ್ ನಾವು ಹೈಕಮಾಂಡ್ ಒಂದು ಸೂಚನೆ ಕೊಡ್ತಾರೆ, ಅದೇ ರೀತಿಯಲ್ಲಿ ನಮ್ಮ ಪಾರ್ಟಿ ಅಧ್ಯಕ್ಷರು ನಮ್ಮೆಲ್ಲರಿಗೂ ಸೂಚನೆ ಕೊಟ್ಟರೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ದಟ್ ಆ ದಾರಿನ ನಾವು ನೋಡೋಕ್ಕೆ ನಮ್ಮ ಜವಾಬ್ದಾರಿ ಇದೆ. ಸಹಜವಾಗಿ ಫಸ್ಟ್ ಬಾರಿ MLA ಆಗೋರ್ಗೂ ಕೂಡ ಅಂದರೆ ಹೊಸ ಮುಖಗಳಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಈಗ ಏನಾಗಿದೆ ಅಂತಂದರೆ, ಐ ಥಿಂಕ್ ಲೆಕ್ಕಾಚಾರ ನೋಡಿಕೊಂಡ್ರೆ ಫಸ್ಟ್ ಟೈಮ್ MLAs ತುಂಬ ಜನ ಅವರೇ. ಒಂದು 50 ಜನ ಟೋಟಲ್ ಆಗಿ 224 50 ಜನ. ನಮ್ಮಲ್ಲೇ ಒಂದು 37-38 ಜನ ಇರ್ಬೋದು ಅಂತ ನನ್ನ, ಐ ಡೋಂಟ್ ನೋ ಎಕ್ಸಾಕ್ಟ್ ನಂಬರ್ಸ್, ಬಟ್ ಆ ಮಟ್ಟಕ್ಕೆ ಇರ್ಬೋದು. ಆ ವಿಚಾರದಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಈಗ 25 ವರ್ಷದಲ್ಲಿ ನಮಗೆ ಅವಕಾಶ ಸಿಕ್ಕಿದ್ದು ಈಗ ಕೊಡಲಿ ಅಂತ ನಾವು ಕೇಳ್ತಾ ಇದ್ದೀವಿ. ಬಟ್ ಇಟ್ ಈಸ್, ನಾವು ಜಿಲ್ಲೆ ಮಟ್ಟದಲ್ಲಿ ಕೇಳ್ತಾ ಇರೋದು. ಸ್ಟೇಟ್ ಮಟ್ಟದಲ್ಲಿ ನಮಗಿಂತೂ ಸೀನಿಯರ್ಸ್ ಬೇಕಾದ ಜನ ಅವರೇ. ಜಿಲ್ಲೆ ಮಟ್ಟದಲ್ಲಿ ನಮ್ಮ ಸ್ಥಳೀಯ ಸಮಸ್ಯೆನ ಬಗೆಹರಿಸೋಕ್ಕೆ ನಮ್ಮ ಸ್ಥಳೀಯರು ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ನಮ್ಮ ಜಿಲ್ಲೆ ಬೇಡಿಕೆ. ಬೆಳಗಾವಿ ಅಧಿವೇಶನ ತಾವು ಕೂಡ ಸಹಿ ಹಾಕಿದ್ರಿ. ಈಗ ಹೌದು, ನಾನು ಹಾಕಿದ್ದೀನಿ, ಇಲ್ಲ ಅಂತ ಹೇಳೋಕ್ಕಾಗಲ್ವಲ್ಲ. ಆಮೇಲೆ ನಾವು ಮನವಿಗಳು 1000 ಮನವಿ ಕೊಡ್ತೀವಿ. ಹೈಕಮಾಂಡ್ ಕೊಡ್ಬೋದು, ರಾಹುಲ್ ಗಾಂಧಿ ಅವ್ರು ಕೊಡ್ತೀವಿ, ನಮ್ಮ ಮುಖ್ಯಮಂತ್ರಿ ಕೊಡ್ತೀವಿ. ಅದ್ಯಾಕು ನೀವು ಅದನ್ನು ಫೋಟೋ ತೊಗೊಳೋದಿಲ್ಲ? ರೋಡ್ ಕೆಲಸ ಇರ್ಬೋದು, ಹಾಸ್ಪಿಟಲ್ ಕೆಲಸ ಇರ್ಬೋದು, ಅದ್ಯಾವುದು ನೋಡೋದಿಲ್ಲ ನೀವು. ಇದನ್ನು ಮಾತ್ರ ನೀವು ಹೈಲೈಟ್ ಮಾಡಿದ್ರಿ. ಬಟ್ ನಾವು ನಮ್ಮ ಹೈಕಮಾಂಡ್ಗೆ ಮನವಿ ಮಾಡೋದು ನಾವು ಸಹಜ. ಲಿಖಿತ ಮುಖಾಂತರನೂ ಮಾಡ್ತೀವಿ, ಇಲ್ಲಾಂದರೆ ಫೋನಲ್ಲಿ ನಾವು ಮಾಡ್ತೀವಿ, ಇಲ್ಲ ಇಮೇಲಲ್ಲಿ ಮುಖಾಂತರ ಮಾಡ್ತೀವಿ. ಬಟ್ ದಟ್ ಈಸ್ ಆರ್ ಕಮ್ಯುನಿಕೇಷನ್ ಪಾರ್ಟಿಗೆ. ಬಟ್ ನೀವು ಹೇಳ್ದಂಗೆ ಕೇಳೋದೇನು ತಪ್ಪೇನಿಲ್ಲ, ಕೊಡೋದು ಬಿಡೋದು ದೊಡ್ಡವರು.